ಗಣೇಶಾಯ ಸರಸ್ವತ್ಯೈ ಪಾರ್ವತ್ಯೈ ಗುರವೇ ನಮಃ. ದಕ್ಷಿಣಾಮೂರ್ತಯೇ ಚೈವ ಸರ್ವಕಾರ್ಯಾರ್ಥ ಸಿದ್ಧಯೇ. ದಕ್ಷಿಣಾಮೂರ್ತಯೇ ಚೈವ ಸರ್ವಕಾರ್ಯಾರ್ಥ ಸಿದ್ಧಯೇ. ಮೋದದಿಂದ ನಿನ್ನ ಕೊಂಡಾಡುವೆನು ಅನವರತ. ಕೊಂಡಾಡುವೆನು ಅನವರತ. ಮದವೂರ ವಿಘ್ನೇಶ ದೇವ ಜಗದೀಶ. ಮದವೂರ ವಿಘ್ನೇಶ ದೇವ ಜಗದೀಶ. ಮದದಿಂದ ನಿನ್ನ ಅರರ ನಿನ್ನಯ ಮಹಿಮೆಯನ್ನು ಪಗಳಲವಲ್ಲೇ. ಅರರೆ ನಿನ್ನಯ ಮಹಿಮೆಯನ್ನು ಪಗಳಲವಲ್ಲೇ. ಶರಣಿಯನ್ನು ಭಕ್ತಿರ್ಪ ಮಹಶೇಷ ಕರೆದು ನೀನು ಭಕ್ತಿರ್ಪ ಮಹಶೇಷ ಕರೆದು ಹರನದು ಕುಮಾರ ಜಗಲಾಗಮಗೆ ಸಾಕಾರ. ಹರನದು ಕುಮಾರ ಜಗಲಾಗಮಗೆ ಸಾಕಾರ. ಹೊರಗಳು ವಿಶೇಷ ಮರವೂರ ವಿಘ್ನೇಶ ದೇವ ಜಗದೀಶ. ಮುದದಿಂದ ನಿನ್ನ ವಿಘ್ನದ್ವಾಂತ ನಿವಾರಣೈಕ ತರಣಿ. ವಿಘ್ನಾಟವೇ ಗವ್ಯವಾಟ. ವಿಘ್ನೋ ವ್ಯಾಳ ಕುಲೋ ಪ್ರಮತ್ತ ಗರುಡ. ವಿಘ್ನೇವ ಪಂಚಾನನ. ವಿಘ್ನೋ ತುಂಗಗಿರಿ ಪ್ರಭೇದನ ಪವಿಗೆ. ವಿಘ್ನಾಬ್ಧಿ ಕುಂಭೋತ್ಸವ. ವಿಘ್ನ ಗೌಘಗನ ಪ್ರಚಂಡ ಪವನ. ಶ್ರೀ ವಿಘ್ನೇಶ್ವರ ಕಾತುವ. ಗುಣಯುತಮ ನಿನಗಿರೋ ಜನರಲ್ಲ ಗುಣಯುತಮ. ಕನ್ನಮುತೆ ಮದವುರ ಗಣನಾಥನೋ. ಲಂಬೋದರನ
ಮೇಘದತ್ತ. ಪ್ರಪಂಚವೇ ನಮ್ಮ ಕಣ್ಣೆದುರಿಗೆ ಇದೆ. ಅನೇಕ ಕೋಟಿ ಕೋಟಿ ಜನಸಮೂಹವನ್ನು ನಾವು ಕಾಣುತ್ತಾ ಇದ್ದೇವೆ. ಬದುಕುವ ಜೀವಿಗಳನ್ನ ಗ್ರಹಿಸುತ್ತಾ ಇದ್ದೇವೆ. ಹಾಗಿದ್ರೆ ಇದೆಲ್ಲ ಹೇಗಾಯಿತು? ಹೀಗಾಗುವುದಕ್ಕೆ ಕಾರಣಿಕರು ಯಾರು? ನಾವೇ ತ್ರಿಮೂರ್ತಿಗಳು. ನಾವೆಲ್ಲಿಂದ ಬಂದೆವು? ಒಂದು ಕಾಲದಲ್ಲಿ ಆದಿಮಾಯಿಯಿಂದ 3 ಶಕ್ತಿಗಳು ಹುಟ್ಟಲ್ಪಟ್ಟವು. ಸೃಷ್ಟಿ, ಸ್ಥಿತಿ, ಲಯ. ಬ್ರಹ್ಮ, ವಿಷ್ಣು, ಮಹೇಶ್ವರ. ಹೀಗೆ 3 ಶಕ್ತಿಗಳನ್ನ ಆದಿಮಾಯೆ ಹುಟ್ಟಿಸಿದ್ದು. ಆ 3ರಲ್ಲಿ ನಾನೊಬ್ಬ ಮಹೇಶ್ವರ. ಸೃಷ್ಟಿ ಮಾಡುವವ ಬ್ರಹ್ಮ, ಹಾಗೆ ಲಯ ಮಾಡುವವ ನಾನು, ಪಾಲನಾಕರ್ತೃ ನಾರಾಯಣ. ಸಂದರ್ಭ ಬಂದಾಗ ಪಾಲಿಸುವವ ಲಯ ಮಾಡಬಲ್ಲ, ಲಯ ಮಾಡುವವ ಪಾಲಿಸಬಲ್ಲ. ಸೃಷ್ಟಿಸುವವ ಪಾಲಿಸಲು ಬಲ್ಲ, ಪಾಲಿಸುವವ ಸೃಷ್ಟಿ ಮಾಡಲು ಬಲ್ಲ. ಆದರೂ ಲೋಕದ ಧರ್ಮವನ್ನ ಕಾಪಾಡುವುದಕ್ಕಾಗಿ, ರಕ್ಷಿಸುವುದಕ್ಕಾಗಿ ಒಂದು ನಿಯಮ ಅಂತಿದೆ. ಆ ಕಾರಣದ ಅದೇ ರೀತಿಯಲ್ಲಿ ಕರ್ತವ್ಯದಲ್ಲಿ ಚ್ಯುತಿಬಾರದಂತೆ ನಡೆದುಕೊಂಡವರು ನಾವು. ಸತ್ಯ. ಆ ಪಾರ್ವತಿ ಏನು ಕೇವಲ ನನ್ನ ವಿಚಾರವನ್ನೇ ಹೇಳಿದಲ್ಲಿಗೆ ಮುಗಿಯುವುದಿಲ್ಲ. ನೀನೊಬ್ಬಳು ಸಾಮಾನ್ಯಳಲ್ಲ. ಏನು ನಿನ್ನ ಚರಿತ್ರೆ ವಿಸ್ಮಯಕಾರಕವಾದ ವಿಸ್ಮಯ ಸಾಮಾನ್ಯಳಲ್ಲ. ನನ್ನ ಜೀವನ ಸಂಗಾತಿ ನೀನಾದರೂ ಸಹಿತವಾಗಿ ನಿನ್ನ ಚರಿತ್ರೆ ವಿಸ್ಮಯಕಾರಕವಾದುದು. ಯಾಕಾಗಿ ಒಂದು ಕಾಲದಲ್ಲಿ ದಕ್ಷನಿಗೆ ಮಗನಾಗಿ ದಾಕ್ಷಾಯಿಣಿಯಾಗಿ ನನಗಾದ ಅವಮಾನವನ್ನ ಸಹಿಸಲಾರದೆ ಅಗ್ನಿಯಲ್ಲಿ ದಹಿಸಿ ಹೋದವಳು ನೀನು. ಹೌದು. ಆಮೇಲೆ ಪರ್ವತರಾಜನ ಮಗಳಾಗಿ ಪಾರ್ವತಿಯಾಗಿ ಮತ್ತೆ ಒಂದು ನನ್ನನ್ನ ಸೇರಿದೆ. ಇದು ನಿನ್ನ ದೃಢ ನಿರ್ಧಾರ, ನಿನ್ನ ಸಂಕಲ್ಪ, ನಿನ್ನ ಭಕ್ತಿ ಭಾವ ಕಾರಣವಾಗಿ ನಿಂತಿದೆ. ಹಾಗೆ ನಿನ್ನ ಚರಿತ್ರೆ ಎಷ್ಟು ವಿಸ್ಮಯವಾಗಿ ನಿಂತಿದೆ. ಇನ್ನೊಂದು ಮಾತುಂಟು ನಿನ್ನ ವಿಷಯದಲ್ಲಿ. ಏನು? ನೀನೊಬ್ಬಳು ಮಾಯೆ. ಈ ಮಾಯೆ ಅಂದ್ರೆ ಏನು? ಕಾಣದೇ
ಕಾಣದೇ ಇರುವುದು ಮಾಯಿ. ಹಾಗಂತ ಮಾಯಿಗೆ ಒಳಗಾಗದೇ ಇದ್ದವರು ಯಾರಾದ್ರೂ ಇದ್ದಾರೆಯೇ? ಯಾರೂ ಇಲ್ಲ, ಎಲ್ಲರೂ ಒಳಗಾಗುತ್ತಾರೆ. ನೋಡು ಭೂಲೋಕದತ್ತ, ಅದು ಆ ಕಡೆಯಲ್ಲಿ ನೋಡು, ಜನ ಸಮೂಹವೇ, ಜನ ಸಾಗರವೇ ಸೇರಿದೆ. ಯಾಕಷ್ಟೆಲ್ಲ ಜನ ಬಂದಿದ್ದಾರೆ ಅಂತ ಗೊತ್ತಾಯ್ತು ನನಗೆ. ಯಾಕೆ? ಕಲ್ಯಾಣೋತ್ಸವವನ್ನು ನೋಡೋದಕ್ಕೆ ಬಂದವರು. ಇಷ್ಟೊಂದು ಜನ? ಹೌದೌದು. ಯಾಕೆ ಬಂದಿದ್ದಾರೆ? ಕಲ್ಯಾಣೋತ್ಸವದ ಸಂದರ್ಭದಲ್ಲಿ ಭೂಭಾರ ಹರಣಕ್ಕಾಗಿ ತ್ರಿಮೂರ್ತಿಗಳು ಅವತರಿಸಿದ್ದಾರೆ. ಅವರು ಯಾವ್ಯಾವ ರೀತಿಯಲ್ಲಿ ತಮ್ಮ ಕಾರ್ಯವೈಖರಿಯಿಂದ ಜಗತ್ತಿಗೆ, ಪ್ರಪಂಚಕ್ಕೆ ಕಲ್ಯಾಣವನ್ನುಂಟು ಮಾಡುತ್ತಾರೆ, ಯಾವ ರೀತಿಯಿಂದ ಹೀಗೆ ಮಾಡುತ್ತಾರೆ ಎಂಬುದನ್ನು ನೋಡುವುದಕ್ಕಾಗಿ ಬಂದಿದ್ದಾರೆ. ಆದ್ರೆ ಏನು, ಕೆಲವೊಂದನ್ನು ನೋಡಬೇಕು ಅಂತಾದ್ರೆ ಆ ಸಮಯದ ಅವಧಿಯಲ್ಲಿ ಇರಲೇಬೇಕಾಗುತ್ತದೆ. ಹೌದು. ಹಾಗೆ ತಾಸೋ 2 ತಾಸೋ ಅಲ್ಲವೇ ಅಲ್ಲ, ಇಡೀ ದಿವಸ ಪರ್ಯಂತವಾಗಿ ಕುಳಿತು ನೋಡುವ ಸಂದರ್ಭವೂ ಬರುತ್ತದೆ. ಹೌದು. ಹಗಲೊಂದಲ್ಲ, ಕೇವಲ ರಾತ್ರಿಯೊಂದಲ್ಲ, ರಾತ್ರಿಯೊಂದಲ್ಲ, ಹಗಲೊಂದಲ್ಲ, ಹಗಲೋ ರಾತ್ರಿ, ಹಗಲೋ ರಾತ್ರಿ ನೋಡುವ ಸಂದರ್ಭ ಬಂದರೂ ಸಹನೆಯಿಂದ ಕುಳಿತು ನೋಡುತ್ತಾರೆ. ಯಾಕೆ? ನಿಮ್ಮ ಕಾರ್ಯ ಆಗುಂಟು ಅಲ್ಲ, ನಾನು ಕೇವಲ ನಮ್ಮ ಕಾರ್ಯವೊಂದಲ್ಲ, ಇಷ್ಟೆಲ್ಲ ಜನ ಇಷ್ಟೊತ್ತು ಕುಳಿತು ನೋಡ್ಲಿಕ್ಕೆ ಕಾರಣವೇ ನೀನು ಅಂದ್ರೆ ಮಾಯಿ. ಹೌದು. ಇವರಿಗೆಲ್ಲ ಮಾಯೆ ಮುಸುಕಿದೆ. ಈ ಮಾಯೆ ಮುಸುಕಿನಿಂದಲಾಗಿ ಹೌದಲ್ಲ, ನಾವು ರಾತ್ರಿ ನಿದ್ರೆಗೆಟ್ಟೇವಲ್ಲ, ನಾಳೆ ನಮ್ಮ ಬುದ್ಧಿಗೆಟ್ಟು ನಮ್ಮ ಕಾರ್ಯ ಹಾಳಾಗ್ಲಿಕ್ಕಿಲ್ವೇ? ಅದು ಗೊತ್ತುಂಟವ್ರಿ. ಈ ಪ್ರಜ್ಞಾಶಕ್ತಿ ಯಾರಲ್ಲಿಲ್ಲ, ಎಲ್ಲರಿಗೂ ಉಂಟು. ಇದ್ದರೂ ಸಹಿತವಾಗಿ ಅದನ್ನ ಲಕ್ಷಿಸದೆ ಕುಳಿತಿದ್ದಾರೆ. ಯಾಕೆ? ಮಾಯೆ ಕವಿದಿದೆ. ನಾಳೆ ಮತ್ತೆ ಯೋಚನೆ ಮಾಡ್ತಾರೆ. ಹೌದಲ್ಲ, ಇಷ್ಟು ಸಮಯ ನಾನು ಕಳೆದು ಬಿಟ್ಟೆ, ಇವತ್ತೇನು ಮಾಡುವುದು ಯೋಚನೆ ಮಾಡುವವರಿದ್ದಾರೆ. ಆದರೂ ಗೊತ್ತಿದ್ದು ಇದಕ್ಕೆ ಕಟ್ಟು ಬೀಳುತ್ತಾರೆ ಅಂತಾರೆ. ಇದಕ್ಕೆ ಮಾಯೆ ಅಂತ ಹೇಳ್ತಾರೆ. ಹಾಗಾಗಿ ವಿಸ್ಮಯ ಚಾರಿತ್ರ್ಯವನ್ನು ಹೊಂದಿದವಳು ಮಾಯೆಯೂ ಆದಂತಹ ನೀನಲ್ಲದೆ ಈ ಲೋಕದಲ್ಲಿ ಅನೇಕ ಜನಗಳು ಅಲ್ಲ, ಜನಸಮೂಹ ಈ ರೀತಿ ಕಾರ್ಯಗಳಿಗೂ ಒಮ್ಮತವನ್ನು ಉಂಟು ಮಾಡಿಕೊಳ್ಳುವುದಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ಮಾಯೆ ಎಂಬುದು ಬಹಳ ಅಗತ್ಯ. ಅದಿರಲಿ, ಇಷ್ಟೆಲ್ಲ ವಿಶ್ಲೇಷಣೆ ಯಾಕೆ? ವಿಶ್ಲೇಷಣೆ ನಿನ್ನ ವಿಷಯದಲ್ಲಿ ಅಂದ್ರೆ ನಿನ್ನನ್ನು ಹೊಗಳಿದ್ದೇನೆ ಅಂತ ತಿಳ್ಕೊಳ್ಬೇಡ. ಆ ಭಾವನೆ ಇಲ್ಲ, ಹೊಗಳುವುದಲ್ಲ. ಇದಕ್ಕೆ ಕಾರಣ ಮತ್ತೇನಲ್ಲ, ದಿನನಿತ್ಯ ತ್ರಿಕಾಲದಲ್ಲಿ ಶುದ್ಧವಾದ ವಸ್ತ್ರವನ್ನು ಲೇಪಿಸಿಕೊಳ್ಳುವವ ನಾನು. ನೋಡಿದೀಯಾ? ಏನು ಇದು ಕಾಲ ಯಾವ? ಓ ಹೌದಾ? ಸೂರ್ಯೋದಯ ಆಗುತ್ತಾ ಇದೆ. ಈ ಕಾಲದಲ್ಲಿ ನಾನು ಭಸ್ಮವನ್ನು ಲೇಪಿಸಿಕೊಳ್ಳುವ ಎನ್ನಿನಂತೆ ನಿತ್ಯ ತಂದು ಕೊಡುವವಳು ನೀನು, ಲೇಪಿಸಿಕೊಳ್ಳುವವ ನಾನು. ಅದರಿಂದ ಸಂತೃಪ್ತಿಯನ್ನು ಹೊಂದುವವ ನಾನು. ಓ ಶೃಂಗಾರೇ, ಓ ನೀಲೇ, ಏನು ಹೋಗಿ ತೆಗೆದುಕೊಂಡು ಬರ್ತೇನಂತೆ. ಹೋಗಿ ನೀನು ಹೊರಟೇ ಬಿಟ್ಟೆ. ಈಗ ನನಗೆ ನೆನಪಿಗೆ ಬಂತು. ಏನು? ಒಂದು ಸೂಚನೆ. ಏನು? ಹೊರಗಾದ ವಸ್ತುಗಳು ಭಸ್ಮದೊಳಗಿನ ಮತ್ತು ತಡೆದಿದ್ದಕ್ಕೆ ಕಾರಣ ಇದೆ. ಏನು? ಯಾವುದೇ ಕಾರಣದಿಂದಲೂ ಆಲಸ್ಯವನ್ನ ಮಾಡದೆ. ಅಯ್ಯೋ, ಆಲಸ್ಯ ಇಲ್ಲ ನನಗೆ, ಇಲ್ಲ ಎನ್ನುವುದು ಬೇರೆ, ಹಾಗಂತ ಎಚ್ಚರಿಸುವುದು ಬೇರೆ. ಎಷ್ಟೇ ಮಕ್ಕಳಿಗೆ ಬುದ್ಧಿ ಇದ್ರು ತಂದೆ ತಾಯಿಗಳು ಮಕ್ಕಳು ಮನೆಯಿಂದ ಹೊಟ್ಟು ನಿಂತಾಗ ಮಗು ಜಾಗ್ರತೆ, ಮಗುವಿಗಿಲ್ಲ ಅಂತಲ್ಲ, ಇವರಿಗುಂಟು ಅಂತ ಅವ್ರಿಗೆ ಗೊತ್ತಾಗುದ್ರ ಒಟ್ಟಿಗೆ ಅವರಿಗೂ ನೆನಪು ಸದಾ ಇರ್ಲಿ ಅಂತ ಅಲ್ಲ. ಯಾಕೆಂದ್ರೆ ಕೆಲವು ಮಕ್ಕಳು ಆಕ್ಷೇಪ ಮಾಡ್ತಾರೆ, ನಾವು ಹೊರಟು ನಿಂತಿದ್ದೇವೆ, ಅಪ್ಪ ಅಮ್ಮ ಏನು ಹೇಳಿಲ್ಲ, ಅವರಿಗೂ ಜಾಗ್ರತೆ ಇಲ್ಲವೇ? ಹೌದು, ಆಕ್ಷೇಪ ಬರಕೂಡದು. ಹಾಗಂತ ವಾಸ್ತವವೂ ಹೌದು. ಈ ದಿನಂಪ್ರತಿ ಮಾತು ಬಂದ್ರೆ ವಿಶೇಷವಾಗ್ತಾ ಇಲ್ಲವಾಗಿತ್ತು. ಹೌದು, ಇವತ್ತೇ ಹೊರಟು ನಿಂತಾಗ ತಡೆ ಕರೆದಲ್ಲ, ಅದು ಇಲ್ಲಿ ವಿಶೇಷವಾಗಿ ಬಲ್ಲೆಯ. ಹೊಲಸಾದ ಭಸ್ಮವನ್ನು ಲೇಪಿಸಿಕೊಳ್ಳುವವ ನಾನಲ್ಲ. ಒಂದು ವೇಳೆ ನಿರ್ಲಕ್ಷ್ಯವನ್ನ ತಾಳಿ ಕಲ್ಮಶಯುಕ್ತವಾದ ಭಸ್ಮವನ್ನೇ ನೀನು ತಂದದ್ದಾದ್ರೆ ಲೇಪಿಸಿಕೊಳ್ಳುವುದಿಲ್ಲ, ಅದನ್ನ ಬೀಸಾಡುತ್ತಾರೆ, ತರುವುದಿಲ್ಲ. ಎಚ್ಚರವೂ ಸೂಚನೆ. ಹೋಗಿ ಹೋಗಿ ನಿನ್ನ ಕುಳಿತಿಯ ಕಂದು ಕಂದರನಿಗೆ
ತಂದೆಯ ಬೆಟ್ಟ ಕುಮಾರಿಗೆ ಗಿರೀಶ ಕಾಣಿಸುತ್ತಾಗೆ ಕೆಟ್ಟ ವಿಕಲ್ಪಗಳ್ಯಾವುದು ಹುಟ್ಟಲಿಯುವುದು ಕೆಟ್ಟ ವಿಕಲ್ಪಗಳು ಯಾವುದು ಅಂದರೆ ಹುಟ್ಟಲಿಯುವುದು ಈ ಭಸ್ಮವನ್ನು ನಾನು ಲೇಪಿಸಿಕೊಳ್ಳಬೇಕಾ? ಸಮಯ ಜಾರುತ್ತಿದೆ, ಲೇಪಿಸಿಕೊಳ್ಳಿ, ಬೇಗ ಲೇಪಿಸಿರಾ. ಯಾವುದನ್ನ? ಭಸ್ಮವನ್ನು. ಈ ಭಸ್ಮವನ್ನು ನಾನು ಲೇಪಿಸಿಕೊಳ್ಳಬೇಕು. ಲೇಪಿಸಿಕೊಳ್ಳಿ. ಪಾರ್ವತಿ ಒಳ್ಳೆ ಒಳ್ಳೆ ಅಂತ ಹೇಳಿದ್ರೆ ಕಾಲ ಜಾರಿ ಹೋಗ್ತದೆ. ಏನೇ ಆಗಲಿ ನಲ್ಲೇ ಈ ಭಸ್ಮವನ್ನ ನಾನು ಲೇಪಿಸಿಕೊಳ್ಳಲಾರೆ. ಖಂಡಿತ ಇದು ಸಾಧ್ಯವಿಲ್ಲ. ಕಾರಣ ಏನು? ಹೋಳಿಸೋಗಿದೆ ಎಲ್ಲೇ ಹಾಳೈತೆ. ನೋಡಿದೆಯಾ? ಅಲ್ಲೇ ಅಶುದ್ಧವಾದ ಈ ಭಸ್ಮವನ್ನ, ಕಲ್ಮಶಯುಕ್ತವಾದ ಈ ಭಸ್ಮವನ್ನ ನಾನು ಲೇಪಿಸಿಕೊಳ್ಳಬೇಕಾ? ಅಶುದ್ಧವಾಗಿ ತಾನೆ. ನಾನು ಮತ್ತೊಮ್ಮೆ ಆಯ್ದುಕೊಡ್ತೇನಂತೆ. ಮತ್ತೊಮ್ಮೆ ಆಯ್ದುಕೊಡ್ತೀಯ? ಲೇಪಿಸಿಕೊಳ್ಳಿ. ನಿನಗೇನು ಹೇಳ್ತೇನೆ ನಾನು? ಮೋದಿತನಾಗಿದ್ದೆ ಮೊದಲೇ ನಿನಗೆ ಮೋದಿತನಾಗಿದ್ದೆ ಮೊದಲೇ ನಿನಗೆ ಮೋದಿತನಾಗಿದ್ದೆ ಮೊದಲೇ ನಿನಗೆ ಶೋಧಿಸಲಾರದು ತಂದಿದೆಯನಗೆ ತಂದಿದೆಯನಗೆ
ಬೋಧಿಸಲಾಗಿರ್ಪೆ ಮೊದಲೇ ನಾನು ನಿನಗೆ ಎಚ್ಚರಿಕೆಯು ಸೂಚನೆ ಅಂತ ಹೇಳಿದ್ದೇನೆ. ಅದನ್ನ ತಿರಸ್ಕರಿಸಿದೆಯಾ, ನಿರ್ಲಕ್ಷ್ಯ ಮಾಡಿದೆಯಾ? ಪಾರ್ವತಿ, ನೀನು ನಿರ್ಲಕ್ಷ್ಯ ಮಾಡು, ಲಕ್ಷ್ಯ ಹರಿಸದೇ ಇರು. ಈ ಭಸ್ಮವನ್ನು ಮಾತ್ರ ನೀನು ತಂದು ಕೊಟ್ಟಿದ್ದೆ ಅಂತ ಸ್ವೀಕರಿಸಲಾರೆ, ಲೇಪಿಸಲಾರೆ. ಮತ್ತೆ ಲೇಪಿಸಿಕೊಳ್ಳುವುದಿಲ್ಲ, ಲೇಪಿಸಿಕೊಳ್ಳುವುದು ಏನ್ ಮಾಡ್ತೀರ? ನೀನು ಕೊಟ್ಟಿದ್ದು ಅಂತ ನಾವು ಲೇಪಿಸಿಕೊಳ್ಳಿ ಮಾಡಿದ್ದು ಅಂತ ಏನೋ ಅಚಾತುರ್ಯ ಆಗಿ ಹೋಯ್ತು. ಏನು ಗಂಡ ಯಾರು ಕ್ಷಮೆ ಇರಲಿ, ಯಾರನ್ನು ಗಂಡ ಕ್ಷಮಿಸಬಹುದು, ಹೆಂಡತಿಯನ್ನು ಕ್ಷಮಿಸಬಾರ್ದು. ಯಾವ ಗಂಡ ಹೆಂಡತಿ ಮಾಡಿದ ತಪ್ಪಿಗೆ ಕ್ಷಮೆ ನೀಡುತ್ತಾನೋ ಅವನು ಸಂಸಾರ ಉಳಿಯುವುದಿಲ್ಲ. ಹಾಗೆ ಕ್ಷಮೆ ನೀಡಿದ ಶಿಕ್ಷೆ ಕೊಡ್ತಾ ಹೋಗ್ತಾನ, ಅವ ಸಂಸಾರ ಇರೋದಿಲ್ಲ. ಶಿಕ್ಷೆ ಅಂದ್ರೆ ಹೇಗಿರಬೇಕು? ಶಿಕ್ಷಣವಾಗಿರಬೇಕು. ಅದು ನಿನಗೆ ಸರಿಯಾಗಿ ಅರ್ಥವಾಗುತ್ತಿದ್ರೆ ಹೀಗಾಡುವುದಕ್ಕೆ ಸಾಧ್ಯವೇ? ನನಗೆ ಅರ್ಥ ಉಂಟು, ಆದ್ರೆ ಇದು ಒಮ್ಮೆ ಅಲ್ಲ. ಇನ್ನೊಮ್ಮೆ ಮಾಡುವುದಿಲ್ಲ ಎಂಬುದರ ಅರ್ಥ ಏನು? ಈಗ ಕ್ಷಮೆ ಬೇಕು ಅಂತಲ್ಲವೇ? ಒಬ್ಬ ತಪ್ಪುಗಾರನನ್ನು, ಒಬ್ಬ ಕಳ್ಳನನ್ನು, ಒಬ್ಬ ದುಷ್ಟನನ್ನ ಬೆಳೆಸುವ ಕ್ರಮವೇ ಇದು. ಇವತ್ತು ನನ್ನನ್ನು ಕ್ಷಮಿಸಿ, ನಾಳೆ ತಪ್ಪು ಮಾಡಲಾರೆ. ಇದಕ್ಕೆ ಅವಕಾಶ ಕೊಟ್ಟೆ ಪ್ರಪಂಚದಲ್ಲಿ ಕೆಲವರು ಬೆಳೆದದ್ದು ಅಲ್ಲ. ಇಲ್ಲಿ ಆಗೋದಕ್ಕೇನಲ್ಲ, ಖಂಡಿತ ಸಾಧ್ಯವಿಲ್ಲ. ಈ ವಿಶ್ವವನ್ನು ಲೇಪಿಸಲಾರೆ. ಬಗೆ ಹೇಳಿದಳು ಆತೆಯೋ ತಡೆದು ವಲ್ಲ ಬಗೆ ಹೇಳಿದಳು. ಏನು ಉಷ್ಮ ಅಶುದ್ಧವಾಗಿದೆ ಎಂಬ ಕಾರಣಕ್ಕಾಗಿ ತಾವು ಬಿಸಾಡೋದಕ್ಕೆ ಸಿದ್ಧರಾಗಿದ್ದವರು. ಹೌದು, ಯಾಕೆ ಅಕಾರ್ಯಕ್ಕೆ ಮುಂದಾಗುತ್ತಿದ್ದೀರಿ? ಇದು ಅರ್ಥ ಲೇಪಿಸಿಕೊಳ್ಳಬೇಕು ಅಂತ ಅಲ್ಲವಲ್ಲಭ. ಮತ್ತೇನು ಮಾಡಲಿ? ಅದ್ರ ಕಾರಣ ಉಂಟು ಹೇಳುವುದಕ್ಕೆ. ಏನು? ಯಾಕಂದ್ರೆ ಅದು ಕೇವಲ ಭಸ್ಮ ಅಲ್ಲ. ಈಗ ಹಾಗೆ ಆಗಿದೆ, ಪರಿಶುದ್ಧವಾಗಿದೆ. ಅಂದ್ರೆ ಅಭಿಮಂತ್ರಣೆ ಮಾಡಿದ್ದೀರಿ. ಪ್ರತಿಯೊಂದು ಕಣಕಣವು ಜೀವೋದಯ ಆಗಿದೆ. ಒಮ್ಮೆ ಬಿಸಾಡಿದ್ರಿ ಅಂತಾದ್ರೆ ಬಪ್ಪುದು ಕೇಳು. ಯಾಕಂದ್ರೆ ಕೇವಲ ಬಸ್ಸನ್ನು ಬಿಸಾಡದೆ ಕೇಳ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಅಭಿಮಂತ್ರಣೆ ಮಾಡಿದ ಬಸ್ಸು ತಾನೆ, ಹಾಗಾಗಿ ಕೇಳು ಅಂತ ಆಗ್ತದೆ. ನಮ್ಮಿಬ್ಬರಿಗೆ ಕೇಳಲ್ಲ, ಪ್ರಪಂಚಕ್ಕೆ ಕೇಳಾಗೋದಲ್ಲ. ಆ ಕಾರಣಕ್ಕಾಗಿ ನಾನು ಶುದ್ಧವಾಗಿ ಮತ್ತೊಮ್ಮೆ ಆಯ್ದುಕೊಡ್ತೇವಂತೆ ಬಸ್ಸನ್ನು ಬಿಸಾಡಬಾರದು, ಲೇಪಿಸಿಕೊಳ್ಳಬೇಕು. ತಾವು ಇಲ್ಲ ನೀನು ಮಾಡ್ತೀಯ ಎಂಬ ಕಾರಣದಿಂದ ಇದನ್ನು ಅಭಿಮಂತ್ರಿಸಿದ ಬಸ್ಸವನ್ನು ಚೆಲ್ಲಿದರೆ ಭೂಮಿಗ ಪ್ರಪಂಚಕ್ಕೆ ಕೆಡುಕು ಬರು. ಖಂಡಿತವಾಗಿ ಇಷ್ಟಕ್ಕೆ ಕಾರಣನು ನೀನು. ಕೇಳೋಗಿಯ ಮಾತು ಶಂಕರನ ಕೈಯೊಳಗೆ ವಿಡಿದೆಯೋ ವಿಭೂತಿಯೋ ಕಿರುದೂರ ನನಗೆ ಬಂದದ್ದು ಬರಲಿ, ಬೇಡ ಆಗುವುದು ಆಗಲಿ, ಇದನ್ನಂತೂ ಲೇಪಿಸಲಾರೆ.
ಸಮಾಧಾನದಲ್ಲಿ ಬಸ್ವದಿ ಜನಿಸಿ ಬಂದವನು ತಾನಗೆದ ಬಸ್ವದಿ ಜನಿಸಿ ಬಂದವನು ಆನಲ ಹೃದಯ ತುಂಬಾನಗಳು ಭವನನುತ ಸಮಾಧಾನದಲ್ಲಿ ದಾನವನ ಹಸಿವ ಮಾಡಿಸಿದ ಅವಂತೂ ಕೂಗುವುದಕ್ಕೆ ಹುಟ್ಟಿದ್ದಾನೆ. ನೀನು ಹುಟ್ಟಿದ ಮೇಲೆ ಯಾಕೆ ಹೀಗೆ ಕೂಗ್ತೀಯ? ಅವನೇ ಕಾರಣ ಕೂಗಿಸುವುದಕ್ಕೆ. ಅವನು ಕೂಗಿದ್ದಾನೆ, ನೀನು ಕೂಗಿದ್ರೆ ಈಗ ಏನಾಗ್ತದೆ? ನಾನೇನ್ ಮಾಡ್ಲಿ? ನಮ್ಮಿಬ್ಬರ ವಸ್ತು ಮುಗಿತಲ್ಲ ಈಗ. ಅಡಿ ಏನು ಮುಗಿಯುವುದು? ಮತ್ತೆ ಬರ್ತಾ ಇದ್ದಾನೆ ಅವ. ಹಾ ಹೌದಾ? ಅಲ್ಲೇ ನಿಂತು ಕೂಗ್ತಾ ಇದ್ದಾನೆ. ಹುಣ್ಯ ಯಾವುದು, ಭಯ ಯಾವುದು, ಒಂದು ಅರ್ಥ ಎಲ್ಲವೂ ಉಂಟು. ಹಾಗಂತ ಅರ್ಥ ನಾವು ಕೊಡಬೇಕು. ಕೆಲವು ಅರ್ಥ ಆಗುವುದಿಲ್ಲ, ಅದಕ್ಕೆ ಅರ್ಥವನ್ನು ಹುಡುಕಬೇಕು. ಅವ ನೋಡು ನೋಡಿ ಅಡೆ ಅವನು ನೋಡು, ಹೇಗೆ ನೋಡುವುದಕ್ಕೆ ಅವಿದ್ದತ್ತ ಹೀಗೆ ಇರ್ಲಿ. ಅವನಿಗೆ ಕೂಗುವುದು ಯಾಕೆ ಗೊತ್ತುಂಟಾ? ಗೊತ್ತಾಗಲಿಲ್ಲ. ನಮ್ಮನ್ನು ಮುರಿದು ಮುಕ್ಕುವುದಕ್ಕಲ್ಲ, ಹೆದರಿಸುವುದಕ್ಕೂ ಅಲ್ಲ. ಈ ಕೂಗುವಿಕೆಯ ಸಂಕೇತ ಅವನಿಗೆ ಹಸಿವೆ ಆಗಿದೆ. ಹೇಳುವುದಕ್ಕೆ ಭಾಷೆ ಬರುವುದಿಲ್ಲ. ಮಗುವೊಂದು ಅಳುತ್ತದೆ ಜೋರಾಗಿ, ಯಾಕೆ? ಹೊಟ್ಟೆಗೆ ಬೇಕು ಅಂತ. ಹೌದೌದು, ಅದು ಸರಿಯಾಗಿ ಸೂಕ್ಷ್ಮವಾಗಿ ತಿಳಿಯುತ್ತದೆ ಯಾರಿಗೆ? ತಾಯಿಗೆ. ಆದ್ರೆ ನಿನಗೆ ಗೊತ್ತಾಗ್ಲಿಲ್ಲ. ಆದ್ರೆ ಸ್ವಾಮಿ, ಮಗುವನ್ನು ಹೇಗೆ ಪಡೆದಿದ್ದೇವೋ ಹಾಗೆ ಪಡೆದ್ರೆ ತಾಯಿಗೆ ಅರ್ಥ ಆಗ್ತದೆ. ಈ ತಂದೆ ಪಡೆದ ಮಗುಗಳವ ತಾಯಿಗೆ ಅರ್ಥ ಆಗ್ತದ? ಅಂತೂ ಗೋಲ್ ಕೊಟ್ಟು ನಾನು ಪೆಟ್ಟು ತಿಂದಂಗ ಆಯ್ತಲ್ವಾ? ಕಾಲವೇ ಆಗುಂಟು, ನಾವೇನ್ ಮಾಡುದಕ್ಕೆ? ಕಾಲ ಅಲ್ಲ ಅಲ್ಲ, ಗಂಡಸರು ಮಾಡಿದ್ರೆ ಈಗ ಅರ್ಥ ಆಯ್ತು. ನಿಜವಾಗಿ ಹೇಳಿದ್ರೆ ಅವ ಹುಟ್ಟುವುದಕ್ಕೆ ಕಾರಣ ನಾನಲ್ಲ, ನೀನು. ಒಂದ್ ರೀತಿಯಲ್ಲಿ ನಿನ್ನ ಮಗನೇ ಅವ. ಹೌದಾ? ಅದು ನಿನ್ನ ಮಗ. ಹೇಗೆ? ನಿನ್ನ ತಪ್ಪಿನ ಸಂಕೇತ ಇದು. ಹೌದಾ? ನೀನು ಮಾಡಿದ ತಪ್ಪಿನ ಇಂಥ ಮಕ್ಕಳು ಹುಟ್ಟಾರಾಗಿದ್ರೆ ಗೊತ್ತಿಲ್ಲ ನಿನಗೆ? ನನಗೆ ಗೊತ್ತಾಗಲಿಲ್ಲ. ತಾಯಿಯಾದವಳು ಅತಿಯಾಗಿ ಪಾಪ ಮಾಡಿದ್ರೆ ಪಾಪದ ಮಕ್ಕಳೇ, ಪಾಪ ಮಾಡುವ ಮಕ್ಕಳೇ ಹುಟ್ಟುದು. ಮತ್ತೆ ನಾನು ಪಾಪ ಮಾಡಿದವಳ? ಪಾಪ ಅಂತ ಅಲ್ವೇ, ಗಂಡನ ಏನೋ ಅಚಾತುರ್ಯ ನಡೆದು ಹೋಯಿತು, ಅಂತೂ ಹೀಗಾಯಿತು. ಈಗ ಇವನನ್ನು ಹೀಗೆ ಬಿಡ್ಲಿಕ್ಕೆ ಬರುವುದು. ಅವನಿಗೆ ಹಸಿವೆ ಹೆಚ್ಚಾಗಿದೆ. ಮೊದಲು ಅವನ ಕೂಗುವಿಕೆಯನ್ನು ನಿಲ್ಲಿಸಬೇಕು ಅಂತ ಆದ್ರೆ ಹಸಿವೆ ದೂರ ಮಾಡಬೇಕು. ಮಾಡ್ತೇನೆ ನೋಡು. ಏನ್ ತೊಂದರೆ ಅಲ್ಲ, ಮೊದಲಾಗಿ ಹೇಳ್ತೇನೆ ನೀವು. ಇದು ಕೂಗುವ ಸಂಕೇತ ಯಾಕಾಗಿ? ಹಸುವಾಗಿದೆ ಎಂಬುದಾಗಿ. ಹೌದು. ಮತ್ತು ಕೂಗ್ತಾ ಇದ್ದಾನಲ್ಲ, ನೀವು ಇಷ್ಟು ಕೂಗಿದ್ರು ಯಾರಿಗೂ ಅಪಾಯ ಆಗುವುದಿಲ್ಲ, ಭಯವನ್ನು ಹುಟ್ಟಿಸುವುದಿಲ್ಲ. ನೀವು ಸದ್ಯಕ್ಕಂತೂ ಭಯೋತ್ಪಾದಕ ಅಲ್ಲ. ಅದನ್ನು ಮುಂದಾಗ್ತಾನೆ. ಅದು ನಾವು ಈಗ ಇಷ್ಟ ಆದ್ಮೇಲೆ ಮತ್ತೆ ಹೇಳಲಿಕ್ಕೆ ಬರುವುದು. ಎಲ್ಲ ದೇವರಿಗೆ ಬಿಟ್ಟಿದ್ದು. ನಮಗೆ ಏನೇ ಇದ್ದರೂ ನಮ್ಮ ಆಶಯ ಒಳ್ಳೆದಿರ್ಬೇಕಾ ಬೇಡುವ? ನಮ್ಮ ಮಗು ಅಲ್ವಾ? ಇರ್ಲಿ. ಈಗ ಅಮ್ಮ ಇಷ್ಟೆಲ್ಲ ಮಾಡಿದ್ಯಾಕೆ? ಹೊಟ್ಟೆಯ ಹಸಿವು ದೂರಾಯಿತು, ಜ್ಞಾನದ ಹಸಿವು ಬಾಧಿಸುತ್ತಾ ಇದೆ. ನಾಲಿಗೆ ಸಂಚಾರ ಆಗ್ಬೇಕು. ಅದನ್ನು ಮಾಡ್ತೇನೆ ನಾನು. ಅದು ಕೈಲಾಸಕ್ಕೆ ಯಾವುದೇ ಹೇಳೋದಿಲ್ಲ. ಈ ಗಂಡಸರು ಮಾಡಿದ ವ್ಯವಹಾರ ಕೈಲಾಸಕ್ಕೆ ಬಂದದ್ದಲ್ಲ. ಅಕ್ಷರ ಸಂಚಾರ ಆಗುತ್ತಾ ಇಲ್ಲ, ಪ್ರಯತ್ನಿಸುತ್ತಾ ಇದ್ದೆ. ಅದನ್ನ ಹೇಳಿಕೊಡದೆ ಬರುವ ಹಾಗಿಲ್ಲ. ಅಂತೂ ನಾಲಿಗೆಯಲ್ಲಿ ಅಕ್ಷರ ಸಂಚಾರ ಆಗುವ ಹಾಗೆ ಮಾಡಿ ಆಗಿದೆಯಲ್ಲ, ನೋಡು ಹೇಳಿಕೊಡ್ತೇನೆ. ನಾನು 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 ನಿನ್ನ ಅಪ್ಪ. ನಾನು ನಿನ್ನ ಅಪ್ಪ. ಹೇಗೆ? ಅಪ್ಪನ ತಕ್ಕ ಮಗ. ಏನೀಗ? ಅದಲ್ಲದೆ ನಾನು ಹೇಳಿದ್ದೇನೆ. ಏನ್ ಹೇಳಿದ? ನಿಮ್ಮ ಅಪ್ಪನ ಯಾರು ಹೇಳಿದ್ದಾರೆ? ಅಲ್ಲ, ಅವರು ಹೇಳಿಕೊಂಡ್ರು. ಅವ ಹೇಳಿದ ತಪ್ಪು ಉಂಟಾ? ಏನು? ಅವ ಹೇಳಿದ ತಪ್ಪಿಲ್ಲ, ಹಾಗಂತದ ಅಲ್ಲ. ನೀವು ಹೇಳಿಕೊಟ್ಟಿದ್ದ ತಪ್ಪು. ಮಗು ಅಷ್ಟೇ ಅಲ್ವ, ಪಾಠ ಹೇಳಿಕೊಟ್ಟಾಗ ಹೇಳುವುದಷ್ಟೇ. ನಾನು ಈಗ ಹೇಳಿಕೊಟ್ಟೆ ಹೇಳಿದ ಸಂದರ್ಭದಲ್ಲಿ ಏನು ಮಾಡ್ಲಿಕ್ಕೆ ಬರ್ತದೆ ಅಂತ ಹೇಳು. ಕೆಲವು ಪ್ರಸಂಗದಲ್ಲಿ ಅಪ್ಪ ಮಗ ಆಗ್ತಾನೆ, ಮಗ ಅಪ್ಪ ಆಗ್ತಾನೆ. ಏನು ಮಾಡ್ಲಿಕ್ಕೆ ಬರುವುದಿಲ್ಲ. ಹೌದಪ್ಪ,
ಕೆಲವೊಂದು ಪ್ರಸಂಗ ನಾವೇ ಹಾಗೆ ಮಾಡಿಕೊಳ್ತೇವೆ. ಮಾಡಿಕೊಳ್ಳುವುದಲ್ಲ, ಅದು ಆಗುವುದು. ಇಲ್ಲಿ ಬಿಡಿ, ಆಗುವುದು ವಿಶೇಷ ಅಲ್ಲ, ಆದ್ಮೇಲೆ ಸರಿಯಾಗಿ ನಿರ್ವಹಣೆ ಮಾಡುವುದರಲ್ಲಿ ಮಹತ್ವ ಇರುವುದು. ಅದು ಮುಖ್ಯ. ಇರಲಿ, ನಿರ್ವಹಣೆ ಆಮೇಲೆ ಗೊತ್ತಾಗ್ತದೆ. ಅದೇ ಅದನ್ನೇ ಹೇಳುವುದೇ. ಈಗ ಅವನಿಗೆ ಸರಿಯಾಗಿ ಅರ್ಥ ಆಗ್ಲಿಲ್ಲ. ಹಾಗಲ್ವೋ? ನಿನ್ನಪ್ಪ ನಾನಿನಪ್ಪ ತಪ್ಪು ನಂದೆ. ಹಾಗಲ್ಲ, ಮತ್ ನಾನು ಅದನ್ನೇ ಅಲ್ವ ಹೇಳಿದ್ದು. ಹಾಗಲ್ಲ, ನೀನು ನನ್ನ ಅಪ್ಪ, ನೀನು ನನ್ನ ಅಪ್ಪ. ಇದು ಜಾಣ್ಮೇನು. ಒಂದು ಅಕ್ಕಿ ಸರಿ ಆಯ್ತು. ಒಂದು ಸರಿಯಾದ್ರೆ ಮುಂದೆ ಸರಿ ಆಗ್ತದೆ, ಭವಿಷ್ಯ ಉಂಟಂತ ಅರ್ಥ. ಆದ್ದರಿಂದ ನಾನು ನಿನಗೆ ಮಗ, ನೀನು ನನ್ನ ಅಪ್ಪ. ನಾನು ನಿನ್ನ ಮಗ, ನಾನು ನಿನ್ನ ಮಗ. ನೀನು ಅಪ್ಪ, ನೀನು ಮಗ, ನಾನು ಮಗ. ಅಪ್ಪ ಮಗ, ಅಪ್ಪ ಮಗ, ಅಪ್ಪ ಮಗ. ಅಪ್ಪ ನಮಃ. ಅಯ್ಯೋ, ಅವ ಅಲ್ವಾ? ಅವಳು ಯಾರು ಹೇಳಿಕೊಡುವುದೇ ಅಪ್ಪ ಇವರಿಗೆ. ಯಾಕೆ ಹೇಳಿಕೊಡ್ಬಾರದು? ಏನು ಗೊತ್ತಾಗುದಿಲ್ಲಲ್ಲ. ಹಾಗಲ್ಲ, ಅವಳು 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 ನನ್ನ ಹೆಂಡತಿ. ಅವಳು ನನ್ನ ಹೆಂಡತಿ. ಇದು ನಾನು ಹೇಳ್ಕೊಡ್ಲಿಲ್ಲ ನೋಡಿ, ಅದು ಅರ್ಥ ಆಗ್ತದೆ ಅವನಿಗೆ. ಈ ನಾನು ಹೇಳ್ಕೊಡ್ಲಿ. ಈ ಶಬ್ದ ಹಿಂದಿನ ಭಾವನೆ ಅವನಿಗೆ ಅರ್ಥ ಆಗ್ತದೆ. ಅಂದ್ರೆ ಅಲ್ಲ, ನಿಮಗೆ ಹೆಜ್ಜೆ ಮುಂದಿದ್ದಾನೆ ಸ್ವಭಾವವೇ ಹಾಗೆ. ಹಾಗಲ್ಲ ಮಗು, ಅವಳು ನನ್ನ ಹೆಂಡತಿ. ಅವಳು ನನ್ನ ಹೆಂಡತಿ. ಅರ್ಥ ಎಲ್ಲ ಒಂದೇ ಆಯ್ತು. ಇದು ನಾನೇ ತಪ್ಪಿದ್ದೇನೆ. ಹಾಗಲ್ಲ, ಅವಳು ನಿನ್ನ ಹೆಂಡತಿ. ಅವಳು ನಿನ್ನ ಹೆಂಡತಿ, ಆದ್ದರಿಂದ ನನಗೆ ತಾಯಿ. ಅವಳು ನಿನ್ನ ಹೆಂಡತಿ, ಆದ್ದರಿಂದ ನನಗೆ ತಾಯಿ. ನಿನಗೆ ತಾಯಿ, ನನಗೆ ತಾಯಿ. ಆವಾಗ ಸರಿಯಾಗಿ ನಿನಗೆ ಮಗ ಅಂತ. ಈಗ ತಾಯಿ ಅಂತ ಅದಕ್ಕೆ ಬರುದಿಲ್ಲ ಅವನಿಗೆ. ಅವಳು ನಿನ್ನ ಹೆಂಡತಿ, ಆದ್ದರಿಂದ ನನಗೆ ತಾಯಿ. ಅವಳು ನಿನ್ನ ಹೆಂಡತಿ, ಆದ್ದರಿಂದ ನನಗೆ ತಾಯಿ. ಅಮ್ಮ, ಅಮ್ಮ, ಜನರಿ. ಕೈಕಂಡು ಕೋರುತ್ತಾಳೆ. ತಡಿಯೋ. ಅವ ನಿನ್ನಿಂತಲೂ ಮೊದಲು ಹುಟ್ಟಿದವ, ನಿನಗೆ ಅಣ್ಣನಾಗಬೇಕು. ಅವನೇ ವೀರಭದ್ರ. ವೀರಭದ್ರ, ಹೌದು. ನನಗೆ ಅಣ್ಣ ವೀರಭದ್ರಣ್ಣ. ವೀರಭದ್ರಣ್ಣ ನಮೋ ನಮ. ತಪ್ಪಾಗಿ ಹೋಯ್ತು, ತಪ್ಪಾಗಿ. ಯಾರು? ದೊಡ್ಡ ಹೊಟ್ಟೆ, ಸಣ್ಣ ಸಣ್ಣ ಕೈಕಾಲುಗಳು, ಈತ ಉದ್ದ ಮೂಗು. ಅವನು ನಿನಗೆ ಅಣ್ಣನಾಗಬೇಕು. ಅವ ಗಣಪ, ಗಣೇಶ, ಮಹಾಗಣಪತಿ. ಗಣೇಶ, ಹೌದು, ಗಣಪತಿ. ನನಗೆ ಅಣ್ಣ ಗಪ್ಪಣ್ಣ. ತಪ್ಪಾಗಿ ಹೋಗ್ತೀನಿ. ನಮೋ ನಮ, ನಮೋ ನಮ. ಅವ ಯಾರು? ಯಾರು? ನಮ್ಮ ಹಾಗೆ ಒಂದು ಮುಖ, ಲಾರು ಮುಖ. ಅವನು 5 ಮಕ್ಕ. ತಡಿಯ, ಅವನು ನಿನಗೆ ಅಣ್ಣನಾಗಬೇಕು. ಸಣ್ಣ ಮುಖ, ಷಡಾನನ. ಸುಬ್ರಹ್ಮಣ್ಯ ನಿನ್ನ ಅಣ್ಣ. ಸುಬ್ರಹ್ಮಣ್ಯ ನನಗೆ ಅಣ್ಣ. ಹೌದು, ಸುಬ್ರಹ್ಮಣ್ಯ ನನಗೆ ಅಣ್ಣ. ಸುಬ್ರಹ್ಮಣ್ಯ ಅಣ್ಣ. ಓ ಸುಬ್ರಹ್ಮಣ್ಯ ಅಣ್ಣ. ತಪ್ಪಾಗಿ ಹೋಯ್ತು. ನಮೋ ನಮ, ನಮೋ ನಮ. ನನಗೆ ಆಸೆ ಇಲ್ಲ, ನಿನಗಿಲ್ಲ. ಅವನಿಗೆ ತಲೆಯಲ್ಲಿ ಕೋಡಿರುವುದರಿಂದ ಅವನ ನಂದಿ. ಅಯ್ಯೋ ಪ್ರಕೋಟಿ. ಅಪ್ಪ, ಕೆಲವು ಜನರಿಗೆಲ್ಲ ಕಣ್ಣು ಸರಿಯಾಗಿದೆ, ಅವನಿಗೆ ಕೈಕಾ ಸರಿ ಇಲ್ಲ. ಇವೆಲ್ಲ ಯಾರು? ಹರನ ಗಣಗಳು. ಇದು ಹರನ ಗಣ. ವ್ಯವಸ್ಥಿತವಾಗಿದ್ದರೆ ಹರನ ಗಣ, ಅವ್ಯವಸ್ಥೆಗೆ ಒಳಪಟ್ಟರೆ ಹಾರಗಣ. ವ್ಯವಸ್ಥಿತವಾಗಿದೆ ಹರನ ಗಣ. ನಿನ್ನವರೇ ಮಾತ್ರ ಮಾತು. ಅಪ್ಪ, ಮೇಲೆ ಕಾಣ್ತಾರೆ ಆಕಾಶ, ಕೆಳಗೆ ತೋರುತ್ತಾರೆ ಭೂಮಿ, ಸುತ್ತಲಾವಿಸ್ಕೊಂಡ್ರೆ ಇದೆಲ್ಲ ಏನು? ಸಮುದ್ರ. ಸಕಲ ಚರಾಚರ ಪ್ರಪಂಚ. ಅಪ್ಪ, ನಿನ್ನಲ್ಲಿ ಒಂದು
ಮಾತು ಕೇಳ್ತೆ. ಇದು ಅವ ವೀರವತ್ರ, ಅವ ಸಣ್ಣಮೂರ್ತ, ಅವ ಗಜಾನನ, ಇವರಿಗೆಲ್ಲ ಒಂದು ಕರೆಯೋದಕ್ಕೊಂದು ಹೆಸರುಂಟು. ಈಗ ಹುಟ್ಟಿ ಬಂದಿರುವ ನನಗೊಂದು ಹೆಸರಿಲ್ಲ. ಈಗ ಏನಿಡಿ ಅಕ್ಷರದಲ್ಲಿ ಹೆಸರು ಆಗ್ತದ ಅಂತವನಿಗೆ ಹೆಸರು ಬೇಕು ಅಂತ ಆಯ್ತಲ್ಲ, ಏನಂತ ಹೆಸರಿಡೋಣ? ನೀನು ಒಂದು ಹೆಸರು ಒಂದು ಹೆಸರಿಡೆ ಬಿಡೋಮ್ಮ. ಇದು ಬೇಕಿತ್ತು ಅದು ಇಡ ಅಂದ್ರೆ ಯಾವ ಹೆಸರು ಒಂದು ನನಗೆ ಆಲೋಚನೆ ಇರ್ಲಿ. ಒಂದಿಡು ಹೆಸರಿಡುವ ವಿಷಯದಲ್ಲಿ ಹೆಣ್ಣು ಮಕ್ಕಳಿಗೆ ಅಥವಾ ಹೆಂಗಸರಿಗೆ ಹೆಚ್ಚು ಸ್ವಾತಂತ್ರ್ಯ ಕೊಡೋದು ಒಳ್ಳೇದೌದು. ಆಕ್ಷೇಪ ಆಮೇಲೆ ನಿಲ್ಲುವುದಿಲ್ಲ ಅಂತ, ಒಂದ್ ಕಡೆ ನಿಲ್ಲುವುದಿಲ್ಲ ಅಂತ ಅರ್ಥ ಮಾಡೋಣ. ಆ ವಿಷಯ ಒತ್ತಟ್ಟಿಗೆ ಇರ್ಲಿ. ಆಯ್ತು, ನೀವೇ ಹುಟ್ಟಿಸಿದವರು ಹೆಸರು ನಿಮ್ಮಿಂದ ಇದೊಂದು ಸಣ್ಣ ಬುದ್ಧಿವಂತಿಕೆ ಉಂಟು ನಿನ್ನಲ್ಲಿ. ಇದರಲ್ಲಿ ಇಬ್ಬರು ಒಟ್ಟಾಗಿ ಹೆಸರನ್ನ ಇಡುವ ಮತ್ತೆ ಬೆದರಿಟ್ಟು ಮತ್ತೆ ಬೆದರಿಟ್ಟು ಯಾವ ಚೆಲ್ಲ ವಿಜಯವು ಸೂಚಿಸುತ್ತೆ, ಯಾವ ಚೆಲ್ಲ ವಿಜಯವು ಸೂಚಿಸುತ್ತೆ. ಅರಸಿ ತಂದಿದ್ದನಿಗೆ ಬಸವ ದಾಸರಾಗಿರು ನೀನು ಮಿಕ್ಕವರ ತೆರದಿ. ಚೆಲ್ಲಿದಾಗಿ ಹುಟ್ಟಿದ ಮೈವ. ಇವನ ಆಕಾರವನ್ನ ಕಂಡರೆ ಅಸುರರಿಗಿರುವ ಆಕಾರ ಇವನಿಗಿದೆ. ಹಾಗಾಗಿ ಒಂದು ಕಲ್ಪನೆಯನ್ನು ನಾವು ಮಾಡುವುದಕ್ಕೆ ಸಾಧ್ಯ. ಏನು? ಕಾಯದವ ಕೂಗುತ್ತಾ ಇದ್ದಾನೆ, ಒಪ್ಪಿಡುತ್ತಾ ಇದ್ದಾನೆ, ಮತ್ತು ಸ್ವರ ಭಾರ ಉಂಟು. ಹಾಗೆ ಬಸವನ್ನ ಚೆಲ್ಲಿದಾಗಿ ಹುಟ್ಟಿದವ. ಆ ಕಾರಣದಿಂದ ಇವೆಲ್ಲವನ್ನ ಸೇರಿಸಿ ಯೋಚಿಸಿದಾಗ ಇದು ಸರಿ ಅಂತ ಕಾಣಿಸ್ತದೆ. ಏನು? ಭಸ್ಮದಿಂದ ಹುಟ್ಟಿದ ಕಾರಣ ಭಸ್ಮಾಸುರ. ಇದೇ ಸರಿ ಇವನಿಗೆ. ನಿನ್ನ ಹೆಸರು ಭಸ್ಮಾಸುರ. ಹೆಸರನ್ನು ಬಿತ್ತೆ. ಹೌದು, ಆಗಲಿ ಅಪ್ಪ, ಕರೆಯಲ್ಕೊಂದು ಹೆಸರಾಯ್ತು. ನಾನು ಶಂಕರನ ಮಗ. ಹೌದಾ? ಹೌದಲ್ಲ? ಎಲ್ಲವರು ಒಂದೊಂದು ಉದ್ಯೋಗದಲ್ಲಿದ್ದಾರೆ. ಅಪ್ಪ ಹಾಗಾದ್ರೆ ಕೇಳುವುದು, ನಿನ್ನ ಮಗನಾದವ ನಾವು ನಿರುದ್ಯೋಗಿಯಾಗಿ ಬಾಳಲ್ಲ, ಒಂದು ಉದ್ಯೋಗ ಕೊಡ. ಹೇಗೆ? ನಮ್ಮ ಆಸ್ತಿ ಇದೆ. ಇವನೊಬ್ಬನೇ ಅಲ್ಲ, ನಮ್ಮ ಮಕ್ಕಳು, ಲೋಕದ ಮಕ್ಕಳಲ್ಲ, ಉದ್ಯೋಗಸ್ಥರೇ ಆಗಬೇಕು ಅಂತ. ಇವ ಯಾರಿಗೆ ಮಗ? ಸರಿ ಮಗನೇ, ಇವ್ ಯಾರಿಗೆ ಮಗ? ನಮ್ಮಿಬ್ಬರಿಗೂ ಮಗ. ಈಗ ಹಾಗೆ ಬೇಡ ನೀನೇನು, ಸ್ವಲ್ಪ ಸಮಯದಿಂದ ನೀವು ನಿಮ್ಮಿಂದ ಅಂತ ಹೇಳಿಲ್ವ ನೀನು? ನೋಡು ನನ್ನ ಮಗ, ನೋಡು ಉದ್ಯೋಗ ಕೊಡಪ್ಪ, ಯೋಗ್ಯ ಉಂಟು. ಮತ್ತೆ ಹೀಗೆ ಎಲ್ಲಾ ಮಕ್ಕಳು ಉದ್ಯೋಗವನ್ನು ಬಯಸಿದ್ರೆ ಒಂದನ್ನೇ ಆಶಿಸಿ ನಿಂತ್ರೆ ಅದು ಹೆಚ್ಚುತ್ತದೆ. ಹಲವು ಕಡೆ ಯೋಚನೆ ಮಾಡಿದ್ರೆ ತೊಂದರೆ ಆಗುದಿಲ್ಲ. ಇರ್ಲಿ, ಇವನಿಗೆ ಉದ್ಯೋಗ ಕೊಡ್ಬೇಕಲ್ಲ, ಯಾವ್ದನ್ನು ಕೊಡೋಣ? ಯಾವುದು ಇದೇ ಸರಿ. ನೀನ್ ನಿತ್ಯ ಮಾಡುವ ಉದ್ಯೋಗ ಉಂಟಲ್ಲ, ತ್ರಿಕಾಲದಲ್ಲಿ ಬಸವನ್ನ ತರುವುದು, ಅದನ್ನು ಅವನಿಗೆ ಒಪ್ಪಿಸಿ ಬಿಟ್ರೆ. ನಾ ಮಾಡು ತಪ್ಪಿಂದ ಹೀಗೊಂದಾಯ್ತು, ಮತ್ತೆ ಅವ ಮಾಡು ತಪ್ಪಿನಿಂದ ಮತ್ತೊಂದು ಆಗ್ಬೋದು. ಬೇಡ, ತಪ್ಪನ್ನ ಮಾಡಲಾರ, ಎಚ್ಚರಿಸಬೇಕಷ್ಟೇ. ಇರ್ಲಿ, ನೋಡೋಣ. ಆದಿತ್ತು, ಕೊಡಿ. ಮಗನೇ, ಅಪ್ಪ ನಿನ್ನ ಉದ್ಯೋಗವನ್ನ ಕೊಡುತ್ತೇನೆ. ಈ ಹೊತ್ತಿನಿಂದ ತ್ರಿಕಾಲದಲ್ಲಿ ನೀನು ಭಸ್ಮವನ್ನ ತರಬೇಕು. ನಿನ್ನ ತಾಯಿ ಮಾಡುವ ಉದ್ಯೋಗ ನೀನು ಮಾಡಬೇಕು. ತ್ರಿಕಾಲದಲ್ಲಿ ಭಸ್ಮವನ್ನು ತರವೇ? ಹೌದು. ತಾಯಿ ಮಾಡುವ ಉದ್ಯೋಗವಾಗಿ ಇನ್ನು ಚಿಂತಿಸಬೇಡ ಅಪ್ಪ. ಅಪ್ಪ, ಅಮ್ಮ ಮಾಡುವ ಎಲ್ಲ ಕೆಲಸ ನಾನೇ ಮಾಡ್ಕೊಳ್ಬೇಡ. ನಿನ್ನ ಅಪ್ಪನಿಗೆ ಆಗ್ಲಿಕ್ಕಿಲ್ಲ ಅದಲ್ಲೋ. ತಾಯಿ ಮಾಡುವ ಈ ಭಸ್ಮ ತರುವ ಉದ್ಯೋಗವನ್ನು ನೀನು ಮಾಡಬೇಕು. ಹಾಗೆ ಮತ್ತೆ ಬೇಕಿದ್ರೆ ಹೇಳ್ತೇನೆ. ಕೊಡಬಿಟ್ಟು ಕೊಡು. ಹೇಳು ನೋಡಿ. ಶುಭವಾಗಲಿ. ಒಂದೇ ಕೆಲಸ. ಹೌದು, ಭಸ್ಮ ತರುದು. ಇದು ಯಾರ ಅಜ್ಜೆ? ಇದು ದೇವದೇವರಾದಂತಹ ಶಂಕರನ ಹರನಾಟ್ಯ. ಶಂಕರನ ಹೋಗಿ ಬಾ. ಶಂಕರನ
ಭೂಲೋಕ ತಾಡಿದ್ದೇನೆ ನೋಡು. ದೊಡ್ಡ ಮನುಷ್ಯ ಸತ್ತಿರುವೆ ಈ ಮುಖ್ಯನ ತಾಳ್ಕೊಂಡು ಹೋಗ್ತೇನೆ ಅಪ್ರಿ. ಬಸವನ ತಂದಿದ್ದೆ ಕೇಳ್ಕೊಳ್ಳುವೆ. ಆಯ್ತಾ? ಏನದು? ಕಾಲಿಗೆ ಲೇಪಿಸಿಕೊಂಡೆ. ಯಾಕೆಂದ್ರೆ ಭೂಲೋಕ ಅಂತ ಹೋಗೋಣ, ನಾನು ಹೊಲಸುತ್ತಾ ಆಗಿದ್ರೆ ಹೇಗೆ ಹೇಗೆ ನಿಮ್ಮಗ ಇಷ್ಟು ದಿವಸ ನೀರು ತಂದೆ ಒಂದ್ ದಿವಸ ಕೈ ಮಾಡಿದ್ದೇನೆ ತೊಂದರೆ ಮಾಡೋದಿಲ್ಲ ಹಾಗೆ. ನೀನು ಮಾಡಿ ತಪ್ಪೇ ನೀನು ಖಾಲಿ ಬಂದು ಹಾಗಲ್ವೋ? ಯಾವುದು ಎಲ್ಲಿಗೆ ಅಂತುಂಟು? ಹಣೆಗೆ ಭಸ್ಮ, ಕಾಲಿಗೆ ನೀರು. ಓಹೋ, ತಿಳಿದಿಲ್ಲ ಅಪ್ಪ. ಇನ್ನು ಕಲಿಯುವುದು ಎಷ್ಟೋ ಉಂಟು, ಅದು ನಿನ್ಗೆ ಗೊತ್ತಿದ್ರೆ ಸಾಕು. ಏನಾಯ್ತು ಅಪ್ಪನಲ್ಲೇ ಕಲಿಬೇಕು ಎಂದು. ಹೌದಾ ಅಪ್ಪ? ಇನ್ಯಾವುದಾಗ ಉದ್ಯೋಗ ಉದ್ಯೋಗ ಕೇಳಲಿಕ್ಕಿಲ್ಲ. ದಿನನಿತ್ಯವೂ ತ್ರಿಕಾಲದಲ್ಲಿ ಬಸವ ತರುವುದು. ಒಂದು ಮಾತಪ್ಪ, ಭೂಲೋಕ ಅಂತ ಹೋಗುವನು ಹಸಿನಾಳು ಏನು ಮಾಡು. ಅದಕ್ಕೆ ಸಮಸ್ಯೆ ಅಮ್ಮ ಏನ್ ಮಾಡಿದ್ರ? ಸಮಸ್ಯೆ ಭೂಲೋಕದಲ್ವಾ ಎಷ್ಟೆಲ್ಲ ಹಣ್ಣುಂಟು ನೋಡು. ಒಂದು ವಿಚಾರ ಮಾತ್ರ, ಹಣ್ಣನ್ನು ತಿನ್ನಬೇಕೆಂಬ ಕಾರಣಕ್ಕಾಗಿ ಮರ ಏರಿ ಅಥವಾ ಗಿಡ ಕೈ ಹಾಕಿ ತಿನ್ನಬಾರದು. ಅಲ್ಲೇ ಬಿದ್ದ ಹಣ್ಣನ್ನ ಒಳ್ಳೆದನ್ನು ನೋಡಿ ಆಯ್ಕೆ ಮಾಡಿಕೊಂಡು ತಿನ್ನು. ಆಯ್ತಾ? ಬಿದ್ದ ಹಣ್ಣು ಒಳ್ಳೇದು ನೋಡಿ. ಅಪ್ಪ ಎಲ್ಲಾದ್ರೂ ದಾಹ ಮಾಡಿ ಉಂಟಲ್ಲ, ಅನೇಕ ಸರೋವರಗಳು ನದಿ ಹರಿತಾ ಇರ್ತದೆ, ನೀರು ಉಂಟಲ್ಲ, ಹಳ್ಳದ ನೀರು ಇರ್ತದೆ, ಅದನ್ನೇ ಕುಡಿದ್ರೆ ಆಯ್ತು. ವಿಶ್ವಾಂತರ ಪಡೆಯಲಿ, ಎಲ್ಲ ಹೋಗಿ ವಿಶ್ವಾಂತರ ಪಡೆಯಲಿ. ಮರದ ಅಡಿಯಲ್ಲಿ ಹೌದಾ ಮರದ ಬೇರಿಗೆ ತಲೆ ಕೊಟ್ಟು ನಿದ್ರಿಸು. ಹಾಗಾಗಿ ನಿದ್ರೆಗಳು ಮಗನೇ. ನಮೋ ನಮಃ, ನಮೋ ನಮಃ ಮಗನೇ. ಅವನ ಕೇಳಿ ಹಸಿವಾರಿ ಏನು ಮಾಡ್ಲಿ ಅಂದು ಬಿದ್ದ ಹಣ್ಣನ್ನು ತಿನ್ನು ಮಗನ. ದಾಹಾನ ಮಾಡ್ಲಿ, ಹರಿತಾ ಇರ್ತ ನೀರು, ಹಳ್ಳಕ್ಕೆ ಬಾಯ್ಕೊಡು. ಎಲ್ಲ ಹೋಗಿ ಶಾಂತಿಯನ್ನು ಪಡೆಯಲಿ. ಬೇರುಂಟು ಅಂತ ನೋಡು, ತಲೆ ಕೊಟ್ಟು ಮಲಗು. ಅವರು ಮಕ್ಕಳ ಪೂರ್ತಿ, ಅವರು ಮಕ್ಕಳ ಪೂರ್ತಿ ಸರ್ಕ ಸಾಮ್ರಾಜ್ಯ ಸುರ
ಸಾಮ್ರಾಜ್ಯಕ್ಕೆ ಬಂದೆ ಬಂದು ನೋಡ್ತಾ ಇದ್ದೇವೆ. ಹಿಡುಗಣ್ಣರು ಏಕೆಂದರೆ ನನ್ನನ್ನೇ ನೋಡ್ತಾ ಇದ್ದಾರೆ. ದೇವೇಂದ್ರ ಆಸನದಲ್ಲಿ ಕುಳಿತುಕೊಂಡಿದ್ದಾರೆ, ನೋಡ್ತಾ ಇದ್ದಾರೆ. ನೋಡಿದ್ರು ಯಾಕೆ ಬಸವಾಸುರ ಬಾಬಾ ಎಂಬ ಸತ್ಕಾರ ಮಾಡಬಹುದಿತ್ತಲ್ಲ, ಯಾಕೆ ಮಾಡಿದ್ರು? ಇಲ್ಲ, ಆಚರಣೆ ಹಾಕಿದ್ದಾರೆ. ತಿರಸ್ಕಾರ ಭಾವನೆ ಶಂಕರನ ಮಗನನ್ನು ಸಹ ತಿರಸ್ಕಾರ ಯಾಕೆ? ಸರಿ, ಏನೋ ಇರಲಿ, ಇದು ಮನ್ನಲ್ಲಿ ಸಿಗದೆ ಹೋದಲ್ಲಿ ನಾವೊಂದು ನಿಮಿಷವೂ ಇರಬಾರ್ದು. ಎಲ್ಲಿ ಹೋಯ್ ಎಲ್ಲಿ ಹೋಯ್ ಸಾಲ ಯಾಕೆ ಹೋಗ್ತಾ ಇದ್ದಾರೆ, ಈ ಕಡೆ ಬರುತ್ತಾ ಇದ್ದಾರೆ. ನಮೋ ನಮಃ ನಮೋ ನಮಃ. ಇಲ್ಲ ಮಾತಾಡ್ತಿಲ್ಲ, ಈ ರಾಮ ಯಾಕೆ ಮಾತಾಡುದಿಲ್ಲ? ಒಂದು ತಕ್ಷಣ ಆತಿಥ್ಯ ಸತ್ಕಾರ ಯಾಕೆ ಮಾತಾಡ್ಬಾರ್ದು? ಯಾಕೆ ಆತಿಥ್ಯ ಸತ್ಕಾರ ಮಾಡುವುದಿಲ್ಲ? ಹೆದರಿಸಿ ಮನ್ನಣೆಯನ್ನು ಯಾವತ್ತು ಪಡೆಯಬಾರದು. ಹಾಗಿದ್ರೆ ಅಲ್ಲಿ ಹೋಗಿರಿ, ಇಲ್ಲಿಯೂ ಮನ್ನಣೆಯನ್ನು ಆ ಪಾತಾಳ ಲೋಕಕ್ಕೆ ಇವ್ರನ್ನ ಮಾರು ನೋಡಿ ಹೇಳ್ತಾರಲ್ಲ ಅವರು ಬಂದ ತಕ್ಷಣ ಬಾ ಬಾ ಎಂಬುದಾಗಿ ಕರೆಯುತ್ತಾ ಇದ್ದಾರೆ. ಕರೆಯುವುದಷ್ಟೇ ಅಲ್ಲ, ಸುರ ವೈರಿಯೇ ಬಾ ಸುರ ಸಾಮ್ರಾಟನ ಇಲ್ಲಿದೆ ದೇವತೆಗಳ ತಿರಸ್ಕಾರ, ಭೂಲೋಕದಲ್ಲಿ ಭಾವನ ತಿರಸ್ಕಾರ, ಇಲ್ಲಿ ಮನ್ನಣೆ. ಯಾಕೆ 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 ಚುಚ್ಚಿ ಚುಚ್ಚಿ ಮಾತಾಡಿದ್ರಲ್ಲ, ಸುರ ವೈರಿ ಎಂಬ ಸುರ ಸಾಮ್ರಾಟನ ನಾವು ಹುಟ್ಟಿದ್ದು ಹೇಗೆ ಕಲ್ಮಶದಿಂದ, ಕಲ್ಲಿರುವ ಪಾತ್ರವನ್ನು ಹುಟ್ಟಿದ ನನಗೆ ಅಪ್ಯಾಸಿಟ್ಟದ್ದೇನು? ಎಲ್ಲವರು ಇಟ್ಟಂತೆ ಅಲ್ಲ, ಪಶ್ಚಿಮ ಅಸೂರ ಪ್ರವೃತ್ತಿ ನನ್ನಲ್ಲಿ ಉಂಟು ಎಂಬ ಕಾರಣದಿಂದ ಅಸುರ ಎಲ್ಲಿವೆ ಹಾಕಿದ್ದರೆ ಅಸುರ ಸಾಮ್ರಾಟ ಆಗಬೇಕು, ಸುರ ವೈರಿ ಆಗಬೇಕು. ಇಲ್ಲಿಯ ಅಲ್ಲ ದೇವ ಕತ್ತಿಗೆ ನಮತ ದೈತ್ಯ ಸಿಗಬೇಕು. ಹಾಗಿದ್ರೆ ಏನು ಮಾಡಿ ಹರನಳು ಹೋಗಿ ಬಿನ್ನೈದು
ತುಳಿತಕ್ಕೆ ಇವರು ಸಿಕ್ಕಿದವರು ತ್ರಿಮೂರ್ತಿಗಳು ಕಾರಣ. ಹಾಗಿದ್ದರೆ ದೇವ ಕತ್ತಿಗೆ ನಮ್ಮ ಸಿಕ್ಕಬೇಕಿದೆ. ಏನು ಮಾಡಿ ಅತ್ತೆ ಉದ್ಯೋಗ ಕೊಟ್ಟಿದ್ದಾರೆ. ಬಸ್ಮಾನುತ್ತ ಎಂಬುದಾಗಿ ಹೇಳಿದಾರಲ್ಲ. ಹಾಗಿದ್ದರೆ ಅಪ್ಪ ಹೋಗ್ತೇವೆ. ಅಪ್ಪ ದೇಶ ವಿದೇಶವ ಸಂಚಾರ ಮಾಡಿದೆ, ಎಲ್ಲಿ ನೋಡಿ ಪತ್ರ ಸಿಗಲಿಲ್ಲ ಎಂಬ ಹೇಳುತ್ತೇನೆ. ಆಮೇಲೆ ಕಣ್ಣೀರು ಮಿಡಿಯುತ್ತೇನೆ. ಆ ಒಳ್ಳೆಯ ಸಂಕ್ರಮ ಕಣ್ಣೀರನ್ನು ಮಿಡಿದ ತಕ್ಷಣ ಮಗನೇ ಏನು ಬೇಕು ಅಂತ ಕೇಳ್ತಾನೆ. ಅಪ್ಪ ವರ ಬೇಕು ಅಂತ ಕೇಳುತ್ತೇನೆ. ಆಮೇಲೆ ನನ್ನ ಅಪ್ಪ ನನ್ನ ವರ ಕೊಡುತ್ತಾನೆ. ಆ ಸಂದರ್ಭದಲ್ಲಿ ವರ ಕೊಟ್ಟಾಗ ಸತ್ತುಲ್ಲತ್ತೆ ನನ್ನ ಪ್ರಿಯ ಅರಿತೇನೆ ಮತ್ತ ಬಿಡ್ಲಿಕ್ಕಿಲ್ಲ ಕಣ್ಣೀರು ಬರ್ತದ ಅಪ್ಪ ಈ ತಾಯಿ ಕಣ್ಣೀರು ಹೇಳ್ಕೊಡ್ಬೇಕ. ಕಣ್ಣೀರು ಬರುವುದು ಯಾವಾಗ ಸತ್ತ ಮೇಲೂ ಕಣ್ಣೀರು ಬರ್ತದೆ. ಅದನ್ನು ನೋವು ಉಂಟಾಗ ಕಣ್ಣೀರು ಬರ್ತದೆ.
ಕೊಂದಿದೆ ಎಲೆ ಮಗನೇ ಮಗನಾಗಿ ಕೊಂದಿದೆ ಸಿಲುಕದೇನೈ ಭಸ್ಮವಿಂದಿಗೆ ಸಿಲುಕದೇನೈ ಭಸ್ಮ ಇಂದಿಗೆ ನಾಲಿ ನಾಲಿದು ನಾಲಿ ನಲಿದು ನಾಲಿ ನಲಿದು ಬರುತ್ತಿ ಪರಿತಿಗೆ ನಲಿನ ಬಂದಿಗೂ ಜ್ಞಾತ ಕೈ ಮಗನೇ ನಾಲಿ ನಾಲಿದು ನಾಲಿ ನಾಲಿದು ನಾಲಿ ನಲಿದು ಬರುತ್ತಿ ಪರಿತಿಗೆ ನಲಿನ ಬಂದಿಗೂ ಜಾತ ಕೈ ಎಲೆ ಮಗನೇ ಮಗವ್ಯಾಕೆ ಕೊಂದಿದೆ ಮಗನೇ ಓ ಮಗನೇ ಅಪ್ಪ ನಿನ್ನ ಮುಖವ್ಯಾಕೆ ಬಾಡಿದೆ ಕಣ್ಣೀರನ್ನ ಸುರಿಸುತ್ತಾ ಇದ್ದೀಯ ನಿನ್ನ ಈ ದುಃಖಕ್ಕೆ ಕಾರಣ ಏನು ದಿನನಿತ್ಯ ಭಸ್ಮವನ್ನ ತರುವಾಗ ನಲಿಯುತ್ತಾ ಕುಣಿಯುತ್ತಾ ಸಂತೋಷದಿಂದ ಬಂದು ಮುಟ್ಟಿಸುವ ನೀನು ಇವತ್ತು ಅಳುತ್ತಾ ಬರುತ್ತಾ ಇದೆಯಲ್ಲ ಭಸ್ಮವನ್ನ ತರುವ ಕಾಲದಲ್ಲಿ ನಿನಗೆ ತೊಂದರೆ ಉಂಟಾಗಿತ್ತೆ ಭಸ್ಮ ಸಿಗಲಿಲ್ಲವೇ